ಒಂದು ಆ್ಯಕ್ಟ್ರೆಸ್ ಲೈಫ್ ಅಂತ ಬಂದರೆ ಎಷ್ಟು ಡಿಫಿಕಲ್ಟ್ ಇದೆ ಅಂದರೆ ಎಷ್ಟು ಸ್ಟ್ರಗ್ಲಿಂಗ್ ಪೀರಿಯಡ್ನ ನೋಡಬೇಕಾಗತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲನೂ ಓವರ್ ಆಲ್ ಆಗಿ ಹೇಳ್ಬೋದು ಅಂದರೆ. ಓಕೆ, ಬಣ್ಣದ ಲೋಕ ಯಾವಾಗಲೂ ಬಣ್ಣವಾಗೇ ಇರುತ್ತೆ. ಬಟ್ ಬಿಹೈಂಡ್ ದ ಕ್ಯಾಮ್ರಾಸ್ ಸಮ್ಟೈಮ್ಸ್ ನಾವು 4-5 ಅವರ್ಸ್ ನಿಂತೇ ಇರಬೇಕಾಗತ್ತೆ. ಇವಾಗ ಒಂದು ಸೀನ್ ಇರುತ್ತೆ, ಏನೋ ದೊಡ್ಡ ಸೀನ್ ನಡೀತಾ ಇರುತ್ತೆ, ಜಗಳ ನಡೀತಾ ಇರುತ್ತೆ, ಅಥವಾ ಏನೋ ಒಂದು ಫಂಕ್ಷನ್ ನಡೀತಾ ಇರುತ್ತೆ. ಈಗ ಅದ್ರಲ್ಲಿ ನಾವು ನಿಂತಿದ್ದೀವಿ, ಒಂದು ಸ್ಟಾರ್ಟಿಂಗಲ್ಲಿ ನಿಂತಿದ್ದೀವಿ ಅಂತ ಅಂದರೆ ಇಡೀ ದಿನ ನಿಂತೇ ಇರಬೇಕಾಗತ್ತೆ. ಒಂದು ಪ್ಲೇಸಲ್ಲಿ ನಿಂತಿದ್ದೀವಿ ಅಂದರೆ ಅವ್ರು ಕಟ್ ಅಂದಾಗ ಪ್ರಾಬಬ್ಲಿ ಒಂದು 2-3 ಸೆಕೆಂಡ್ಸ್ ಅಷ್ಟು, ಅಥವಾ ಏನಾದರೂ ಲೆನ್ಸ್ ಚೇಂಜ್ ಮಾಡ್ಕೊಳ್ಬೇಕಾದ್ರೆ, ಏನಾದರೂ ಆ್ಯಂಗಲ್ ಚೇಂಜ್ ಮಾಡ್ಬೇಕಾದ್ರೆ ನಮಗೆ ಟೈಮ್ ಸಿಗ್ಬೋದು. ದೇರ್ ಆರ್ ಟೈಮ್ಸ್ ಹೇಗೆ ಅಂದರೆ ನಾನು ಇಡೀ ದಿನ ನಿಂತು ಜನನಿಯಲ್ಲಿ ನಿಂತು ಅವ್ರು ಕಟ್ ಅಂದ ತಕ್ಷಣ ಹಾಗೆ ನೆಲದ ಮೇಲೆ ಹಿಂಗೆ ಮಲಗಿರೋ ಡೇಸ್ ಎಲ್ಲ ಇದೆ. ನಾನು ಒಬ್ಳೆ ಮಲ್ಗೋದಲ್ಲದೆ ಈ ಮಲ್ಕೊಳೆ ನೀನು ಮಲ್ಕೊಂಡ್ರೆ ಅವ್ರು ಕೇಳಲ್ಲ ಅಂದ್ಬಿಟ್ಟು ಸೋಫಾ ಹಿಂದೆ ನಿಂತಿರ್ತಾ ಇದ್ವಿ. ಅದು ಸೀರಿಯಲ್ ಗೊತ್ತಲ್ಲ, ಯಾವಾಗಲೂ ಭಾವ ಜಗಳ ಮಾಡೋದು, ಬೈಯೋದು ಬರೀ ಇದೇ ಇರ್ತಾ ಇತ್ತು. ನಾವು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಿಂತ್ಕೊಂಡು ಏನು ನಮ್ಮ ಭಾವ ಹಿಂಗೆ ಮಾಡ್ತಾರೆ ಅಥವಾ ಗುಸುಗುಸು ಮಾತಾಡೋದು ಬರೀ ಇಷ್ಟಿರ್ತಾ ಇತ್ತು. ಬಟ್ ವೈಟ್ ಶಾರ್ಟ್ಸ್ ಇಡಬೇಕಾದ್ರೆ ಇಡೀ ದಿನ ನಿಂತ್ಕೊಂಡೇ ಇರಬೇಕು, ಅಥವಾ ಒಂದು ಕಡೆ ಕೂತಿದ್ನ ಜಾಸ್ತಿ ಹೊತ್ತು ಕೂತ್ಕೊಳ್ಳೋಕ್ಕೂ ಆಗಲ್ಲ, ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಒಂಚೂರು ಓಡಾಡಬೇಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ನಮಗೆ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಇರೋದಿಲ್ಲ. ಅದೆಲ್ಲಿ ಬಿಲೆಗ್ ಮೇಡಮ್ ಬೇಗ ವಾಶ್ರೂಮ್ಗೆ ಹೋಗಿ ಬರ್ತೀವಿ ಮೇಡಮ್, ಬೇಗ ಮೇಡಮ್ ತುಂಬ ಹೆವಿ ಸೀನ್ಸ್ ಇದೆ, ಟೈಮ್ ಇಲ್ಲ, ಬೇಗ ವಾಶ್ರೂಮ್ಗೆ ಹೋಗೋಕ್ಕೂ ಟೈಮ್ ಆಗ್ತಾ ಇರಲಿಲ್ಲ. ಎಷ್ಟೋ ದಿನ ನಾವು ತಿಂದಿರ ಆ್ಯಕ್ಟಿಂಗ್ ಮಾಡಿಕೊಂಡು ಕ್ಲೋಸಪ್ಸ್ ನಡಿಬೇಕಾದ್ರೆ ಊಟಕ್ಕೆ ಹೋಗಿ ಬಂದು 2 ಮಿನಿಟ್ಸಲ್ಲಿ ತಿನ್ಕೊಂಡು ಆಮೇಲೆ ಕಾಸ್ಟ್ಯೂಮ್ ಚೇಂಜ್ ಮಾಡೋಕ್ಕೋಸ್ ಮೇಡಮ್ 2 ಮಿನಿಟ್ಸಲ್ಲಿ ವಾಪಸ್ ಬರಬೇಕು. ಸರ್ ಸೀರೆ ಉಟ್ಕೋಬೇಕು ಸರ್, ಪ್ಯಾಂಟು ಶರ್ಟ್ ಅಲ್ಲ, ಸೀರೆ ಹೆಂಗೆ 2 ಮಿನಿಟ್ಸಲ್ಲಿ? ನಂಗೆ ಗೊತ್ತಿಲ್ಲ ಮೇಡಮ್, ಟೈಮ್ ಇಲ್ಲ, ತುಂಬ ಹೆವಿ ಸೀನ್ಸ್ ಇದೆ, 2 ಮಿನಿಟ್ಸಲ್ಲಿ ಮಾಡ್ಕೊಳ್ಬೇಕು. ಸೊ 2 ಮಿನಿಟ್ಸಲ್ಲಿ ಹಿಂಗೆ ಹೋಗೋದು, ಹಿಂಗೆ ಬರೋದು. ಸೊ ದೇರ್ ಆರ್ ಸೋ ಮೆನಿ ಸ್ಟ್ರಗಲ್ಸ್ ವಿ ಆರ್ ಫೇಸಿಂಗ್. ತಿಂದಿರ, ನಿದ್ದೆ ಇಲ್ದಿರ, ನೈಟ್ ಶೂಟ್ ಅಂತೂ ಕೇಳಲೇಬೇಡಿ. 6 to 6 ಕಾಲ್ ಶೀಟ್ ಹಾಕೊಂಡ್ಬಿಟ್ರೆ ಅಂತೂ ಹಿಂಗೆ ಕೂತ್ ಕಡೆ ಹಿಂಗೆ ಕೂರಿಸ್ಕೊಂಡು ಶಾರ್ಟ್ ಇದೆ ಅಂತ ಹೋಗಿ ಶಾರ್ಟ್ ಮುಗಿಸ್ಕೊಂಡು. ಜಾಸ್ತಿ ನನಗಾಗಿದ್ದು ಅದು ಕಸ್ತೂರಿ ನಿವಾಸ ಆ್ಯಂಡ್ ಮನೆ ದೇವರು ನೈಟ್ ಹೊತ್ತು ಪಿ ಹುಡುಗ ಬರ್ತಾನೆ ಅಂದ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆ ಪಿ ಹುಡುಗನ ಕಾಯ್ಕೊಂಡು ಕೂತ್ಕೊಳ್ಳೋದು. ನಾನು ಅರ್ಚನಾ ಸುಮಾರು ನೈಟ್ ಶೂಟ್ಸ್ ಮಾಡಿಬಿಡ್ತೀವಿ. ಆ್ಯಂಡ್ ಟ್ರಾವೆಲ್ ಏನಾದರೂ ಊರ ಆಚೆ ಇತ್ತು ಅಂತ ಅಂದರೆ ವಿ ಹ್ಯಾವ್ ಟು ಟ್ರಾವೆಲ್, ಅಷ್ಟು ದೂರ ಟ್ರಾವೆಲ್ ಮಾಡಿಕೊಂಡು ಬೆಳಗಿನ ಜಾವ 4 ಗಂಟೆಗೆ ಪಿಕಪ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಮೇಕಪ್ ಹಾಕ್ಕೊಂಡು ಶೂಟ್ ಮಾಡಿ ನೈಟ್ 10 ಗಂಟೆ 11 ಗಂಟೆಗೆ ವಾಪಸ್ ಮನೆಗೆ ಬರೋದು, ತಿರ್ಗಾ 4 ಗಂಟೆಗೆ ಪಿಕಪ್ಪು. ಸೊ ನಿದ್ದೆ ಇಲ್ದಿರ, ಊಟ ಇಲ್ದಿರ, ಸೊ ಇಷ್ಟೆಲ್ಲ ಮಾಡಿ ಎಂಡ್ ಆಫ್ ದ ಡೇ ಮಲ್ಕೊಳ್ಬೇಕಾದ್ರೆ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಗೊತ್ತಾ. ಓಕೆ, ನನಗೆ ಇಷ್ಟವಾಗಿರೋ ಕೆಲಸ ಮಾಡಿದ್ದೀನಿ, ನನಗೆ ಇಷ್ಟ ಆಗೋವಂಥದ್ದು ಏನೋ ಮಾಡ್ತಾ ಇದ್ದೀನಿ, ಜನ ಪ್ರೀತಿ ನಮಗೆ ಸಿಗ್ತಾ ಇದೆ, ದಟ್ ಇಸ್ ಅಲ್ಟಿಮೇಟ್. ಇದೆಲ್ಲ ಮರ್ತೋಗ್ಬಿಡೋದು. ಓಕೆ, ನನ್ನ ಕೊನೆ ಪ್ರಶ್ನೆ, ಮುಂದಿನ ಪ್ರಾಜೆಕ್ಟ್ಸ್ ಹಾಗೆ ಏನು ಮಾಡ್ಬೇಕಂತ ಇದ್ದೀರಾ? ನೆಕ್ಸ್ಟು ನಾನು ಆ್ಯಕ್ಚುಲಿ ಬೇರೆ ಲ್ಯಾಂಗ್ವೇಜಸ್ಗೂ ಟ್ರೈ ಮಾಡ್ತಾ ಇದ್ದೀನಿ. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಐ ಫೆಲ್ಟ್ ಲೈಕ್ ಲೆಟ್ ಮೀ ಟ್ರೈ, ಅಂದರೆ ಒಂದು ಎಕ್ಸ್ಪೀರಿಯನ್ಸ್ಗೋಸ್ಕರ ಅಷ್ಟೇ. ನಾನು ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ನಾನು ತೆಲುಗೈಟ್ ಆಗಿದ್ರೂ ಕೂಡ ನಾವು ಬಲ್ಜಿಗ, ಸೊ ಕ್ಯಾಸ್ಟ್ ವೈಸ್ ನಾವು ತೆಲುಗು ಮಾತಾಡಬೇಕು. ಬಟ್ ನಾನು ಹುಟ್ಟಿ ಬೆಳೆದಿದ್ದು ಎಲ್ಲನೂ ಕನ್ನಡ ಮಾತಾಡಿಕೊಂಡೆ, ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು, ಮನೆಯಲ್ಲೂ ಕನ್ನಡ. ಬಟ್ ಯಾರನ್ನ ಫಾರ್ ರಿಲೇಟಿವ್ಸ್ ಬಂದರೆ ತೆಲುಗು ಅಲ್ಲಿ ನಮ್ಮ ಅಜ್ಜಿ ನಮ್ಮ ಅಪ್ಪ ಮಾತಾಡೋರು, ಅವಾಗ ತೆಲುಗು ಮೂವೀಸ್ ನೋಡ್ತಾ ಇದ್ವಿ. ಬಟ್ ನಮ್ಮ ಅಪ್ಪಂಗೆ ಫೇವ್ರೇಟು ರಾಜ್ಕುಮಾರ್ ಅವರು, ಆ್ಯಂಡ್ ಅವ್ರ ಮೂವೀಸ್ ನೋಡೇ ಬೆಳೆದವಳು ನಾನು. ಸೊ ಪುನೀತ್ ಸರ್ ಮೂವೀಸು, ಶಿವಣ್ಣ ಮೂವೀಸು, ಸೊ ಈ ಥರ ಕನ್ನಡ ಮೂವೀಸ್ ನೋಡೇ ಬೆಳೆದವಳು. ಆ್ಯಂಡ್ ಕನ್ನಡ ಸ್ಪಷ್ಟತೆ ನನಗಿರೋದು ಬಿಕಾಸ್ ನಾನು ಮೂವೀಸ್ ನೋಡಿಕೊಂಡು ನಮ್ಮ ಮನೆಯಲ್ಲಿ ಕನ್ನಡ ಮಾತಾಡಿ. ಮದುವೆ ಆದಮೇಲೆ ಇವಾಗ ತೆಲುಗು ಮಾತಾಡ್ತಾ ಇದ್ದೀನಿ. ಬಟ್ ಐ ಆಮ್ ನಾಟ್ ಸೋ ಫ್ಲೂಯೆಂಟ್ ಲೈಕ್ ತೆಲುಗು ಅವ್ರು ಮಾತಾಡೋಷ್ಟು ಫ್ಲೂಯೆನ್ಸಿ ಇಲ್ಲ. ಬಟ್ ಐ ಕ್ಯಾನ್ ಸ್ಪೀಕ್, ಮ್ಯಾನೇಜ್, ಓದ್ತೀನಿ, ತೆಲುಗು ಮಾತಾಡ್ತೀನಿ. ಸೊ ನನಗೇನಂತ ಅಂದರೆ ನಮ್ಮ ಹಸ್ಬೆಂಡ್ ಸೈಡ್ ಫ್ಯಾಮಿಲಿ ಎಲ್ಲ ಅವರು ಕನ್ನಡ ನೋಡೋದು ಕಮ್ಮಿ, ನೋಡ್ತಾರೆ. ಬಟ್ ಅಂದರೆ ನಾನು ಮಾಡ್ತಾ ಇದ್ದೀನಿ ಅಂದರೆ ಆ ಸೀರಿಯಲ್ ಮಾತ್ರ ನೋಡ್ತಾರೆ. ಸೊ ನನಗೇನಂದರೆ ತೆಲುಗು ಅಲ್ಲಿ ಒಂದು ಪ್ರಾಜೆಕ್ಟ್ ಮಾಡಿ ಅಲ್ಲಿ ಹೇಗೆ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ತೆಲುಗು ಅಥವಾ ತಮಿಳ್. ನಂಗೆ ತಮಿಳ್ ಅಷ್ಟು ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ಹೆಂಗೂ ಪ್ರಾಂಪ್ಟಿಂಗ್ ಕೊಡ್ತಾರೆ. ಸೊ ಒಂದು ತಮಿಳ್ ಅಥವಾ ತೆಲುಗು ಪ್ರಾಜೆಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಬಟ್ ಅಗೇನ್ ನನ್ನ ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ಕನ್ನಡ ಬಂದರೆ ನಾನು ಕನ್ನಡನೇ ಮಾಡೋದು. ಥ್ಯಾಂಕ್ ಯು ಸೋ ಮಚ್ ವರ್ಷಿತ್ ಅವರೇ, ನಿಮ್ಮ ಹತ್ರ ಇಷ್ಟು ಮಾತಾಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ತುಂಬ ಅಂದರೆ ಲೈವ್ಲಿ ಆಗಿ ಮಾತಾಡ್ತೀರಾ, ಅಟ್ಮಾಸ್ಫಿಯರ್ನೇ ತುಂಬ ಲೈವ್ಲಿ ಆಗಿ ಇಟ್ಟಿರ್ತೀರ. ತುಂಬ ಖುಷಿ ಆಯಿತು ನಮ್ಮ
ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ಗೆ ನೀವು ಗೆಸ್ಟ್ ಆಗಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ನಿಮ್ಮ ಜೊತೆ ಮಾತಾಡಿನೂ ತುಂಬ ಖುಷಿ ಆಯ್ತು. ನೀವು ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಆ್ಯಕ್ಚುಲಿ ಲಕ್ಷಣವಾಗಿದ್ದೀರಾ, ಕ್ಯೂಟಾಗಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ ಹಿಯರ್. ದಿಸ್ ವಾಸ್ ಮೈ ಫಸ್ಟ್ ಪಾಡ್ಕಾಸ್ಟ್ ಆ್ಯಂಡ್ ಫಸ್ಟ್ ಇಂಟರ್ವ್ಯೂ ಆ್ಯಂಡ್ ಐ ಎಂಜಾಯ್ಡ್ ಅ ಲಾಟ್ ಥ್ರೂ ಔಟ್. ಸೊ ಇವಾಗ ನಾನು ಮಾತಾಡ್ತಾ ಅನಿಸುತ್ತೆ ನನ್ನ ಲೈಫಲ್ಲಿ ಎಷ್ಟು ಗ್ರಾಫ್ಸ್ ಇದೆ ಅಲ್ವಾ, ಹೌದಲ್ವಾ, ಇಷ್ಟೊಂದೆಲ್ಲ ಏರುಪೇರಾಯಿತು. ಬಟ್ ಸಮ್ಟೈಮ್ಸ್ ವಿ ಫರ್ಗೆಟ್ ನಾವೆಷ್ಟು ಬಂದಿದ್ದೀವಿ ಅಂತ ಹಿಂದೆ ತಿರುಗಿ ನೋಡಿದಾಗ ಗೊತ್ತಾಗುತ್ತೆ. ಬರೀ ಜನ ಏನಂದರೆ ಮುಂದೆನ ಫ್ಯೂಚರ್ನ ಚೇಸ್ ಮಾಡಿಕೊಂಡು ದೆಲ್ ಫರ್ಗೆಟ್ ನಾವು ಹಿಂದೆ ಎಷ್ಟು ಎದ್ದು ಬಿದ್ದು ಸ್ಟ್ರಗಲ್ ಮಾಡಿ ಬಂದಿದ್ದೀವಿ ಅಂತ. ಸೊ ಐ ಫೀಲ್ ವಿ ಹ್ಯಾವ್ ಟು ಲಿವ್ ಇನ್ ದ ಪ್ರೆಸೆಂಟ್, ಎಂಜಾಯ್ ದ ಪ್ರೆಸೆಂಟ್ ಆ್ಯಂಡ್ ಬಿ ಇನ್ ದ ಪ್ರೆಸೆಂಟ್. That's all I can tell. So thank you for having me. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ವರ್ಷಿತಾ ಅವರ ಮಾತು. ಅವರ ಜೀವನದ ಆಲ್ಮೋಸ್ಟ್ ಎಲ್ಲ ಏರುಪೇರುಗಳನ್ನು ಕೂಡ ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ನ ವಿಶೇಷ ಪಾಡ್ಕಾಸ್ಟ್ನಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಿಮಗೂ ಕೂಡ ಗೊತ್ತಾಗಿರುತ್ತೆ ಅವರು ಯಾವ ರೀತಿಯಾದಂತಹ ಕಷ್ಟಗಳನ್ನು ಅನುಭವಿಸ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಹೇಳಿ. ಇದೇ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.